ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಟಿಫನ್ ಆಯಿತಾ ಎಲ್ಲರದು? ನಂದು ಇವಾಗೇ ಆಯಿತು. ಇದು ಬಂದ್ಬಿಟ್ಟು ನಿನ್ನೆ ವ್ಲಾಗು. ನಿನ್ನೆ ಎಲ್ಲ ಏನಾಯಿತು ಹೇಗೆ ಅಂತ. ನನ್ನ ಮಕ್ಕಳಿರೋವ್ರಿಗೆ ಅಷ್ಟೇ ವೀಡಿಯೋ ಮಾಡೋಕ್ಕಾಗೋದು. ಅವ್ರು ಸ್ಕೂಲ್ಗೆ ಹೋದ್ಮೇಲೆ ನನಗೆ ಆಮೇಲೆ ಹೆಲ್ಪಿಗೆ ಯಾರು ಇರಲ್ಲ ವೀಡಿಯೋ ಮಾಡೋಕ್ಕೆ, ಕೆಲಸ ಜಾಸ್ತಿ ಇರ್ತೈತೆ, ಹಂಗಾಗಿ ಮಾಡೋಕ್ಕಾಗಲ್ಲ. ನಾವೊಂದು ಟಾಪಿಕ್ ಬಗ್ಗೆ ಮಾತಾಡೋಣ ಇವತ್ತು. ಏನಪ್ಪ ಅಂದರೆ, ಇದು ಫ್ಯಾನ್ಸಿ ವರ್ಡ್ ಆಗ್ಬಿಟ್ಟೈತೆ ಎಲ್ಲರಿಗೆ, ಮಿಡಲ್ ಕ್ಲಾಸ್ ಅಂತ. ಮಿಡಿಲ್ ಕ್ಲಾಸ್ ಅಂದರೆ ಏನು, ಯಾಕೆ ಮಿಡಿಲ್ ಕ್ಲಾಸ್ ಜನ ಯಾಕೆ ಅಷ್ಟು ಸ್ಟ್ರಗಲ್ ಮಾಡ್ತಾರೆ, ಏನು ಅನ್ನೋದ್ರ ಬಗ್ಗೆ ಮಾತಾಡೋಣ ನಾವು ಇವತ್ತು. ಮಿಡಿಲ್ ಕ್ಲಾಸ್ನಾಗ ಏನಪ್ಪ ಅಂದರೆ, ತುಂಬ ಜನ ಅವ್ರಿಗೆ ಇಷ್ಟ ಇರಲ್ಲ ಆ ಥರ ಜಾಬ್ಗಳು ಮಾಡ್ತಾ ಇರ್ತಾರೆ. ಇನ್ನು ನಾವೆಲ್ಲ ಹೆಂಗಂತ ಮಿಡಿಲ್ ಕ್ಲಾಸ್ನವರು ನಮಗೋಸ್ಕರ ಅಲ್ಲ, ಅಕ್ಕಪಕ್ಕದವ್ರನ್ನೂ ತೃಪ್ತಿ ಪಡ್ಸೋಕ್ಕೋಸ್ಕರನೇ ಬದುಕ್ತಾ ಇರ್ತೀವಿ ನಾವು. ಅವ್ರಿಗೆ ಇಷ್ಟ ಇದ್ದರೂ ಇಲ್ಲದೇ ಇದ್ದರೂ ಈ ಸೊಸೈಟಿ, ಸಂಬಂಧಿಕರು, ಫ್ರೆಂಡ್ಸ್ನ ಮೆಚ್ಸೋಕೆ ಅವಶ್ಯಕತೆ ಇದ್ರೂ ಇಲ್ಲದೇ ಇದ್ರೂ ವಸ್ತುಗಳು ತಗೊಳೋದು, ಬಟ್ಟೆಗಳು ತಗೊಳೋದು. ಇದು ನನಗೆ ತಿಳಿದ ಮಟ್ಟಿಗೆ ಇದು ನಿಜ ಹೌದಾ ಅಲ್ಲ ಫ್ರೆಂಡ್ಸ್ ಹೇಳ್ರಿ. ಇದರಲ್ಲಿ ಏನಪ್ಪ ಅಂದರೆ, ಅಪ್ಪರ್ ಕ್ಲಾಸು, ಲೋವರ್ ಕ್ಲಾಸು, ಮಿಡಿಲ್ ಕ್ಲಾಸ್ ಅಂತ 3 ಥರ ಮಾಡ್ಕೊಂಡಿರ್ತಾರೆ ಮೊದಲಿಂದ ಹೇಳ್ಕೊಂಡು ಬರ್ತಿರೋದು. ಈ ಲೋವರ್ ಕ್ಲಾಸ್ ಅಂದರೆ ಬಡ ಜನ ಹೆಂಗೋ ಅವ್ರಿಗೊಂದು ಮನೆ ಇರ್ತಾವೆ, ಒಂದು ಮಣ್ಣಿಂದು ಗುಡಿಸಲು ಇಲ್ಲ ಗೌರ್ಮೆಂಟ್ ಅವ್ರು ಕಟ್ಕೊಟ್ಟಿರೋದು, ಯಾವುದೋ ಒಂದು ಸ್ವಂತ ಮನೆ ಅಂತ ಇರ್ತೈತೆ. ಇನ್ನು ಶ್ರೀಮಂತರಿಗೂ ಹೇಳಂಗಿಲ್ಲ ಬಿಡ್ರಿ, ಬಂಗ್ಲೆಗಳು ಯಾವ ಒಂದು ಇದ್ದೇ ಇರ್ತಾವೆ ಅವರಿಗೆ. ಆದರೆ ನಮಗೆ ಈಗ ಈ ಮಿಡಿಲ್ ಕ್ಲಾಸ್ ಜನ ಅಂತೀವಲ್ಲ ನಾವು, ಇವರಿಗೆ ನಿಜವಾಗ್ಲೂ ಇವಾಗೂ ಭಾಳ ಜನಕ್ಕೆ ಈ ಸ್ವಂತ ಮನೆ ಅನ್ನೋದು ಕನಸಾಗೇ ಉಳಿದು ಹೋಗ್ತಾಯಿದೆ. ಇದಕ್ಕೆ ಕಾರಣ ಏನು? ಇದು ನಮ್ಮಂತಹ ಮಿಡಿಲ್ ಕ್ಲಾಸ್ ಜನರ ಮೆಂಟಾಲಿಟಿ. ಇವತ್ತು ಇದ್ರ ಬಗ್ಗೆನೇ ಮಾತಾಡೋಣ. ನಮ್ಮ ಮಿಡಿಲ್ ಕ್ಲಾಸ್ ಜನ ಈ ಒಂದು 5 ಏರಿಯಾಗಳಲ್ಲಿ ತಪ್ಪು ಮಾಡ್ತಾರೆ. ಅದು ತಪ್ಪು ಮಾಡಿದಾಗ ಹೆಂಗಾಗುತ್ತೆ ಅಂದರೆ, ಅವರಿಗೆ ಮೇಲೆ ಹೇಳೋಕ್ಕಾಗಲ್ಲ, ಅದು ಸಾಲದ ಸುಳಿಯಲ್ಲಿ ಸಿಲುಕಿ ಒದ್ದಾಡ್ತಿರ್ತಾರೆ. ಅದರಿಂದ ಮೇಲೆ ಬರೋಕ್ಕೆ ಕಷ್ಟ ಆಗ್ಬಿಡ್ತಿರ್ತಾರೆ. ಅದು ಯಾವ್ಯಾವ ಅಂತ ನೋಡೋಣ. ಒಂದು 5 ನಾನು ತಿಳಿದ ಮಟ್ಟಿಗೆ ಹೇಳ್ತೀನಿ. ತಪ್ಪಿದ್ದರೆ ಯಾರಾದರೂ ಮೆಸೇಜ್ ಮಾಡ್ತು, ಇದರಲ್ಲಿ ಏನಾದರೂ ತಪ್ಪಿದ್ದರೆ ಕಮೆಂಟ್ ಮಾಡಿ ಹೇಳ್ರಿ. ಏನಾದರೂ ತಪ್ಪಿದರೆ, ನಾನು ಮಿಸ್ಟೇಕ್ ಬಿದ್ದರೆ ಸರಿ ಮಾಡ್ಕೊತೀನಿ ನಾನು. ನಾವು ಎಲ್ಲೆಲ್ಲಿ ತಪ್ಪು ಮಾಡ್ತೀವಪ್ಪ ಅಂದರೆ, 1 ಎಜುಕೇಷನ್, ಮಕ್ಕಳನ್ನ ಓದಿಸ್ಬೇಕನ್ನೋದ್ರಾಗ. 2ನೇದು ಮದುವೆ, ಹೇಳ್ಬಾರ್ದು ಆಡಂಬರದ ಮದುವೆಗಳು. 3ನೇದು ಬಂದ್ಬಿಟ್ಟು ಎಮರ್ಜೆನ್ಸಿ ಅಂದರೆ ಈ ಹಾಸ್ಪಿಟ್ಲಿ ಅದು ಇದು ಇರುತ್ತಲ್ಲ ಅದು. ಇನ್ನೊಂದು ಮನೆ ತಗೊಳ್ಳೋದು, ಜಾಗ ತಗೊಳ್ಳೋದು ಇಲ್ಲ ಮನೆ ತಗೊಳ್ಳೋದು, ಅದು ಒಂದು. 5ನೇದು ಬಂದ್ಬಿಟ್ಟು ಆಡಂಬರದ ಜೀವನ ಶೈಲಿ. ನಮ್ಮ ಸುಖವಾದ ಜೀವನವನ್ನು ನಾವು ಯಾವ ರೀತಿ ರಾಂಗ್ ವೇಯಲ್ಲಿ ತಗೊಂಡೋಗಿ ಅದರಿಂದ ಹೆಂಗೆ ಒದ್ದಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ವಿಡಿಯೋದಲ್ಲಿ ಮಾತಾಡೋಣ. ಇದರಲ್ಲಿ ಏನು ಹೊಸದಿದೆ ಅಮ್ಮ, ಎಲ್ಲರೂ ಹೇಳೋದೇ ನೀನು ಹೇಳ್ತಿದ್ಯಾ ಅನ್ಕೋಬೇಡ್ರಿ. ಒಂದ್ಸಲ ನೋಡಿರಿ, ಚಿಕ್ಕ ತಗೊಳ್ಳೋ ಡಿಸಿಷನ್ಗಳಿಂದ ಆಗೋ ಎಡವಟ್ಟುಗಳು ಯಾವ ರೀತಿ ಅಂತ ನೋಡಿರಿ. ಇದರಲ್ಲಿ ಈ ಕಂಟೆಂಟ್ ಇದೆ ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಲೈಕ್ ಮಾಡಿ. ಈ ಮಿಡಿಲ್ ಕ್ಲಾಸು ಒಂದು ಕಾಲದಲ್ಲಿ ಚೆನ್ನಾಗೇ ಇತ್ತು. ಅಂದರೆ ಅವ್ರ ಸಂಪಾದನೆಯಲ್ಲಿ ಜೀವನ ಮಾಡೋದು, ಜಾಗ ತಗೊಳ್ಳೋದು, ಸೈಟ್ ತಗೊಳ್ಳೋದು, ಇಲ್ಲ ಒಂದು ರೀತಿ ಯಾವುದೋ ಒಂದು ರೀತಿ ಸಂತೋಷವಾಗಿದ್ದರು. ಬಟ್ ಈಗ ಒಂದು 10 ವರ್ಷದ ಕೆಳಗಿಂದ ಏನು ನಡೀತಾ ಬಂತು ಅಂದರೆ, ಈ ಸೋಷಿಯಲ್ ಮೀಡಿಯಾ, ಮೂವೀಸು, ಈ ಸೊಸೈಟಿ, ಈ ಅಕ್ಕಪಕ್ಕದ ಮನೆಯವ್ರನ್ನ ನೋಡಿ ಅವ್ರವ್ರ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ತಾ ಬಂದರು. ಇದರಿಂದ ಏನಾಯ್ತಪ್ಪ ಅಂದರೆ, ಆವಾಗ ಆಗ್ತಿದ್ದ ಖರ್ಚುಗಳಿಗಿಂತ ಇವಾಗ 3 ಪಟ್ಟು ಜಾಸ್ತಿ ಆಗ್ತಾ ಬಂತು. ಆಗಲೇ ಹೇಳಿದ್ನಲ್ಲ, ಈಗ ನಮಗೋಸ್ಕರ ನಾವು ಬದುಕೋದಿಲ್ಲ, ಈ ಅಕ್ಕಪಕ್ಕದವರು, ಸಂಬಂಧಿಕರು, ಫ್ರೆಂಡ್ಸು, ಅವ್ರಿಗೋಸ್ಕರನೇ ಬದುಕೋದು ನಾವು. ಎಲ್ಲಿಂದ ಸ್ಟಾರ್ಟ್ ಆಗ್ತೈತಪ್ಪ ಅಂದರೆ, ನಮ್ಮ ಮಕ್ಕಳನ್ನ ಸ್ಕೂಲ್ಗೆ ಸೇರಿಸೋದ್ರಿಂದ ಹಿಡಿದು ಹೈಯರ್ ಎಜುಕೇಷನ್ವರೆಗೂ ನಮ್ಮ ಸಂಬಂಧಿಕರು ಏನಂತಾರೋ ಅವ್ರ ಮೇಲೆ, ಅವ್ರು ಮಾತಾಡೋ ಮಾತುಗಳ ಮೇಲೇ ನಮ್ಮ ಡಿಸಿಷನ್ ನಡೀತಾ ಇರ್ತಾವೆ. ಇನ್ನು ನಮ್ಮ ಮನೆಗೆ ತರೋ ವಸ್ತುಗಳು, ನಾವು ಹಾಕೋ ಬಟ್ಟೆಗಳು, ಅವು ಕೂಡ ಈ ಥರ ಬಟ್ಟೆ ಹಾಕ್ಕೊಂಡು ಹೋಗಿಲ್ಲ ಅಂದರೆ ನಮ್ಮ ಸಂಬಂಧಿಕರಲ್ಲಿ ನಮಗೆ ವ್ಯಾಲ್ಯೂ ಇರಲ್ಲ. ಇನ್ನು ಈ ಸೋಷಿಯಲ್ ಮೀಡಿಯಾ ಬಂದಮೇಲೆ ನಮ್ಮ ತಲೆಗೆ ತೂರಿಸ್ಬಿಟ್ಟೈತೆ ಅದನ್ನು. ಇನ್ನೊಂದು ಟ್ರೆಂಡ್, ಇವತ್ತು ಹಾಕಿದ ಬಟ್ಟೆ ನಾಳೆ ಹಾಕಲ್ಲಂತೆ. ಅದೆಂಥದ್ರಿ ಅದು? ಈಗಿನ ಯುವತಿಯರಂತೂ ದೇವರೇ ಮೆಚ್ಚಬೇಕು ಅವ್ರನ್ನ. ಅವರು ಐಫೋನ್ ತಗೊಂಡಾರೆ, ನಮಗೆ ಕೊಡಿಸ್ರಿ. ಅವ್ರ ಹತ್ರ ಬುಲೆಟ್ ಗಾಡಿ ಐತೆ, ನಮಗೆ ಕೊಡಿಸ್ರಿ. ಹೆಂಗೆ ಸಾಧ್ಯ ರೀ ಇದೆಲ್ಲ? ಅವ್ರ ಹತ್ರ ಅವ್ರ ಅಪ್ಪನೋ ಅವ್ರ ತಾತನೋ ಆಸ್ತಿ ಮಾಡಿಟ್ಟಿರ್ತಾನೆ, ಅವ್ರು ತಗೊಂತಾರೆ. ಬಟ್ ನಾವು ಆಗಲ್ಲ, ನಮ್ಮ ಲೈಫ್ ಸ್ಟೈಲೇ ಬೇರೆ. ಇಲ್ಲಿ ಆಡಂಬರಕ್ಕೆ ಹೋಗಿ ಲೈಫ್ನ ನಾವೇ ರಿಸ್ಕ್ ಹಾಕ್ಕೊತಾ ಇದ್ದೀವಿ. ಆದಷ್ಟು ನಮ್ಮಿಂದ ನಾವು ಎಲ್ಲೆಲ್ಲಿ ಕಡಿಮೆ ಖರ್ಚು ಮಾಡೋಕ್ಕಾಗುತ್ತೋ ಅಲ್ಲೆಲ್ಲ ಕಡಿಮೆ ಮಾಡಲೇಬೇಕು. ಯಾಕಂದರೆ ನಮಗೆ ಕಷ್ಟ ಬಂದರೆ ಆಮೇಲೆ ಯಾರೂ ಬರಲ್ಲ. ಅಕ್ಕಪಕ್ಕದವರು ಬರೋಲ್ಲ, ಸೊಸೈಟಿ ಬರಲ್ಲ, ಈ ಫ್ರೆಂಡ್ಸು ಬರಲ್ಲ. ಹಾಗಾಗಿ ನಾವು ಒಂದು ವೇನಲ್ಲಿ ಹೋಗ್ತಾ ಇರಬೇಕು. ಇದರಲ್ಲಿ ಫಸ್ಟ್ನೇದು ಬಂದು ಎಜುಕೇಷನ್ ಬಗ್ಗೆ ನಾಳೆ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.
ಒಳ್ಳೊಳ್ಳೆ ಕಂಟೆಂಟ್ ಇರೋ ಮಾಡ್ತೀನಿ, ಟಿಪ್ಸ್ ಕೊಡ್ತಾ ಇರ್ತೀನಿ. ವಿಡಿಯೋ ಲಾಂಗ್ ಆಯ್ತಂತ ಕೆಲವ್ರು ನೋಡಲ್ಲ ಅಂತ ಗೊತ್ತು ನನಗೆ, ಲಾಂಗ್ ವೀಡಿಯೋಸ್ ಎಲ್ಲ. ಶಾರ್ಟ್ಸ್ ಮಾತ್ರನೇ ಓಡ್ತಾವೆ, ಲಾಂಗ್ ವೀಡಿಯೋಸ್ ಓಡ್ತಾ ಇಲ್ಲ ಯಾರಿಗೂ. ನಂದೇ ಅಲ್ಲ, ತುಂಬ ಜನದ್ದು ಸಹ. ಸ್ವಲ್ಪ ನೋಡಿ, ನಾನು ಹೇಳೋದ್ರಲ್ಲಿ ವಿಷಯ ಇದೆ ಅಂತ ಅನಿಸಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಳೆ ವೀಡಿಯೋದಲ್ಲಿ ಎಜುಕೇಷನ್ ಬಗ್ಗೆ ಮಾತಾಡೋಣ. ಮಾತಾಡ್ತಾ ವೀಡಿಯೋದಲ್ಲಿ ನಿನ್ನೆ ನನ್ನ ಮಕ್ಕಳಿಗೆ ಪುಳಿಯೋಗರೆ, ಬಾಕ್ಸಿಗೆ, ಟಿಫನ್ಗೆ ಉಪ್ಪಿಟ್ಟು, ಬಾಕ್ಸಿಗೆ ಉಪ್ಪಿಟ್ಟು ಮಾಡ್ಕೊಡಲ್ಲ ಅಂದರೆ ಬೇಡ ಅಂತವು. ಯಾರು ತಿಂತಾರಮ್ಮ ಅದನ್ನು, ನೀನೇ ಕಟ್ಕೊಂಡು ಹೋಗಿ ತಿನ್ನು ಅಂತವ. ಹಂಗೆ ಮೆಸ್ಸಿಗೆ ಕ್ಯಾಬೇಜ್ ಪಲ್ಯ ಮಾಡಿದ್ದೆ. ಇದೇ ಥರ ರೊಟೀನ್ ಇದ್ದಿದ್ದೆ ನಮ್ಮ ದಿನ. ಓಕೆ ಫ್ರೆಂಡ್ಸ್, ಎಲ್ಲರದು ಊಟ ಆಯಿತಾ? ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಕಮೆಂಟ್ಸ್ ಮಾಡಿದರೆ ನನಗೂ ಕೂಡ ಏನು ಮಾಡಬೇಕು ಏನಿಲ್ಲ ಅನ್ನೋದು ಗೊತ್ತಾಗುತ್ತೆ. ಈಗ ನಾನು ಮಾಡಿದ್ರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೀವು ಹೇಳಿದರೆ ನಾನು ಅದನ್ನು ಸರಿ ಮಾಡ್ಕೊತೀನಿ. ಪ್ಲೀಸ್ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.